ಇವತ್ತು ವೆಡ್ನಸ್ಡೇ, ಇನ್ನು ಫ್ರೈಡೇ ಮತ್ತು ಸ್ಯಾಟರ್ಡೇ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಮನೆಯೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ಪರ್ ಆಂಟಿ ಕೂಡ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂದ್ಬಿಟ್ಟು. ಇವಾಗ ಕಿಚನ್ ಐಟಮ್ಸ್ ಎಲ್ಲ ತೆಗೆದಿದ್ದೀನಿ, ಅವರು ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟ್ ನಾನು ಅದೆಲ್ಲ ಜೋಡಿಸ್ಕೊಬೇಕು. ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಹಾಗೆ ಸ್ವಲ್ಪ ಸ್ಯಾರಿ ಶಾಪಿಂಗ್ ಕೂಡ ಹೋಗೋಣ ಅಂದ್ಕೊಂಡಿದ್ವಿ, ಫೆಸ್ಟಿವಲ್ ಸ್ಯಾರಿ ಶಾಪಿಂಗಿಗೆ ಅಂದ್ಬಿಟ್ಟು. ಈವ್ನಿಂಗ್ ಆ ಕೆಲಸ ಕೂಡ ಮುಗಿಸ್ಬೇಕು. ಇವಾಗ ಕಿಚನ್ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ, ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ತುಂಬ ಟೈಮ್ ಇಟ್ಕೊಳ್ಳುತ್ತೆ. ಬನ್ನಿ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಕಿಚನ್ನ ಹಾಗೆ ನಾನು ತೋರಿಸ್ತೀನಿ. ನಾನು ವಾರದಲ್ಲಿ ಒಂದು ದಿನ ಕಂಪ್ಲೀಟ್ ಮನೇನ ಕ್ಲೀನ್ ಮಾಡಿಸ್ಕೊಳ್ತೀನಿ. ಹಾಗೆ 2 ಅಥವಾ 3 ತಿಂಗಳಿಗೆ ಒಂದು ಸಲ ಅಡುಗೆ ಮನೇನ ನೀಟಾಗಿ ಕ್ಲೀನ್ ಮಾಡಿಸ್ಕೊಳ್ತೀನಿ. ಈ ಸಲ ನಾವು ತುಂಬಾ ಡೀಪ್ ಕ್ಲೀನ್ ಮಾಡಿದ್ವಿ, ವ್ಯಾಕ್ಯೂಮ್ ಕ್ಲೀನರೆಲ್ಲ ಯೂಸ್ ಮಾಡಿಕೊಂಡು ಡೀಪ್ ಕ್ಲೀನ್ ಮಾಡಿದ್ವಿ. ಸೊ ಹಾಗಾಗಿ ಯಾವುದೇ ರೀತಿ ಡಸ್ಟ್ ಕೂಡ ಇರಲಿಲ್ಲ. ಹಾಗಾಗಿ ನನಗೆ ಈ ಸಲ ಕ್ಲೀನಿಂಗ್ ತುಂಬ ಈಸಿ ಆಯಿತು. 3 ಮಂತ್ಸ್ ಬ್ಯಾಕ್ ನಾನು ಕ್ಲೀನ್ ಮಾಡಿಸಿದ್ದು, ಅದಾದಮೇಲೆ ಇವಾಗ ಮಾಡಿಸ್ತಾ ಇದ್ದೀನಿ. ಹಾಗೆ ನಾನು ಅವಾಗವಾಗೇ ನಾನು ಕಡಿಮೆ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ನಾನು ಯಾವುದೆಲ್ಲ ಪಾತ್ರೆಗಳನ್ನ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ, ಅದು ಬಿಟ್ಟರೆ ಎಕ್ಸ್ಟ್ರಾ ಯಾರಾದರೂ ಬಂದರೆ ಅವ್ರಿಗೆ ಸರ್ವ್ ಮಾಡೋದಕ್ಕೆ ಯಾವ ಥರ ಪಾತ್ರೆಗಳು ಬೇಕು, ಅಡುಗೆ ಮಾಡೋದಕ್ಕೆ ಯಾವ ಥರ ಪಾತ್ರೆಗಳು ಬೇಕು, ಅದೆಲ್ಲ ತುಂಬ ಮಿನಿಮಲ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಮೇಂಟೆನೆನ್ಸ್ ತುಂಬ ಈಸಿ ಆಗುತ್ತೆ. ಯಾಕಂದರೆ ನಮ್ಮ ಕಿಚನಲ್ಲಿ ಸ್ಪೇಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ತುಂಬ ಹೆವಿ ಇರೋ ಪಾತ್ರೆಗಳಾಗಿರ್ಬೋದು ಮತ್ತು ಹಬ್ಬಗಳಲ್ಲಿ ಮಾಡೋ ಪಾತ್ರೆಗಳನ್ನೆಲ್ಲ ಸಪ್ರೇಟ್ ಕಬೋರ್ಡ್ಸ್ಗಳಲ್ಲಿ ನಾನು ಇಟ್ಟಿದ್ದೀನಿ. ನೋಡ್ಬೋದು ನೀವು, ಇದೊಂದು ಕ್ರಾಕರಿ ಸೆಟ್ ನಾನು ಇನ್ನೂ ಯೂಸ್ ಮಾಡೇ ಇಲ್ಲ. ಎಲ್ಲನೂ ನಾವು ಕೆಳಗಡೆ ಕಿಚನಲ್ಲೇ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಯೂಸು ಮಾಡಲ್ಲ, ಏನೂ ಇಲ್ಲ ಅಂತ ಅಂದರೆ ಅದು ಸುಮ್ಮನೆ ಜಾಗ ಅಕ್ವೈರ್ ಆಗುತ್ತೆ ಅಷ್ಟೇ, ಬಟ್ ಏನೂ ಯೂಸ್ ಆಗೋಲ್ಲ, ತುಂಬ ಮೆಸ್ಸಿಯಾಗಿ ಕಿಚನ್ ಕಾಣಿಸುತ್ತೆ. ಸೊ ನನಗೆ ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಬೇರೆದೆಲ್ಲ ನಾನು ಎತ್ತಿಟ್ಬಿಟ್ಟಿದ್ದೀನಿ. ಈ ಥರ ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ. ಇದೆಲ್ಲ ನನ್ನ ಹಸ್ಬೆಂಡ್ಗೆ ಅವಾಗವಾಗ ಅವ್ರಿಗೆ ಗಿಫ್ಟ್ಸ್ ಬರ್ತಾ ಇರುತ್ತೆ, ಆ ಥರ ಗಿಫ್ಟ್ ಆ್ಯಂಪರಲ್ಲಿ ಬಂದಂಥ ಬೌಲ್ಸ್ ಎಲ್ಲ ಇದು. ನೆಕ್ಸ್ಟು ನಾನು ಕಬೋರ್ಡ್ಸು ಅಷ್ಟೇ, ಬೇರೆ ಬೇರೆ ಕಬೋರ್ಡ್ಸಲ್ಲಿ ನನಗೆ ಯಾವ್ಯಾವ ಥರ ಪಾತ್ರೆ ಬೇಕು, ಇವಾಗ ನಾನು ಒಂದು 2-3 ಜನ ಎಕ್ಸ್ಟ್ರಾ ಬಂದಾಗ ಯಾವ ಥರ ಪಾತ್ರೆ ಬೇಕು ಅದನ್ನು ಒಂದು ಕಬೋರ್ಡಲ್ಲಿ, ಹಾಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ಪಾತ್ರೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ, ಸೊ ಅದೆಲ್ಲ ಒಂದು ಕಬೋರ್ಡಲ್ಲಿ. ಈ ಥರ ನಾನು ಸಪ್ರೇಟು ನೀಟಾಗಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆಗ ನನಗೆ ಕ್ವಿಕ್ಕಾಗಿ ತೊಗೊಳೋದಕ್ಕೂ ಈಸಿ ಆಗುತ್ತೆ, ನಾನೇ ಎತ್ಕೊಂಡ್ಬಿಡ್ಬೋದು ಯಾರದೇ ಹೆಲ್ಪ್ ಇಲ್ಲದೇ. ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡೋ ಪಾತ್ರೆಗಳೆಲ್ಲ ಒಂದು ಕಡೆ, ಈ ಥರ ನಾನು ತುಂಬಾ ನೀಟಾಗಿ ಥಿಂಕ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಪಾತ್ರೆಗಳ ಶೆಲ್ಫ್ ಮೇಲೆ ವಾಲ್ಪೇಪರ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಇಟ್ಟಿದೆ. ಇವಾಗ ಅದು ಲೈನರೇ ಬರುತ್ತೆ, ನಮಗೆ ಕಿಚನ್ ಕಬೋರ್ಡ್ದು ಲೈನರೇ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ನಾನು ಕಾಕ್ರೋಚಸ್ ಏನು ಬರಬಾರ್ದು ಅಂದ್ಬಿಟ್ಟು ನಾನು ಮುಂಚೆನೇ ಅದು ಸ್ಟಿಕ್ ಥರ ಒಂದು ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾನು ಕಾಕ್ರೋಚಸ್ನ ಅವಾಯ್ಡ್ ಮಾಡ್ತೀನಿ. ನನ್ನ ಕಿಚನಲ್ಲಿ ಫಸ್ಟ್ ಇತ್ತು, ಬಟ್ ಇವಾಗ 3 ಮಂತ್ಸಿಂದ ಈಚೆಗೆ ನಾನು ಒಂದೇ ಒಂದು ಕಾಕ್ರೋಚ್ ಕೂಡ ನೋಡಿಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಕಿಚನ್ ಅಂತ ಹೇಳ್ಬೋದು. ಅದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಆ ಹಿಟ್ಟು. ನೆಕ್ಸ್ಟ್ ಇವಾಗ ನಾನು ಚಿಮ್ನಿ ಕೂಡ ಕ್ಲೀನ್ ಮಾಡಿಸ್ಕೊಂಡೆ. ನಮ್ಮ ಆಂಟಿ ಬಂದಿದ್ದರು, ಅವರು ನನಗೆ ಕ್ಲೀನ್ ಮಾಡಿಕೊಟ್ರು, ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ನನಗೆ ಅದನ್ನು. ಸೊ ನೆಕ್ಸ್ಟು ನಾನು ಕಿಚನ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಡೀಪ್ ಕ್ಲೀನ್ ಆಗಿರ್ಬೋದು ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇದು ನಾನು ಹಬ್ಬಕ್ಕಾಗಿ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಸೊ ಜಾಸ್ತಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಮಸಾಲ ರೊಟ್ಟಿ ಮಾಡಿದ್ವಿ. ಇದಂತೂ ನಮ್ಮನೆ ಎಲ್ರಿಗೂ ಫೇವ್ರೆಟ್ಟು. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಸ್ವಲ್ಪ ಬೆಳಗ್ಗೆಯಿಂದ ಒಳಗೆ ಇದ್ದು ಏನೋ ಒಂಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಆಚೆ ಬಂದು ಕೂತ್ಕೊಂಡು ರೊಟ್ಟಿನ ತಿಂತಾ ಇದ್ವಿ. ಹಾಗೆ ಇಲ್ಲಿ ನಮ್ಮ ರೋಡಲ್ಲಂತೂ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ, ಇಲ್ಲೂ ಕೂಡ ಇವತ್ತು ಹಂಗೆ ಆಯಿತು. ಟೂ ವೀಲರ್ಸ್ಗಳು ಡ್ಯಾಶ್ ಆಗಿತ್ತು. ಸೊ ಹಂಗಾಗಿ ಅದ್ರದ್ದೇನೋ ಮಾತಾಡ್ತಾಯಿದ್ರು, ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡ್ಬೋದು ಈವ್ನಿಂಗ್ ಆಗೋಯ್ತು. ನಾನು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಯಾವಾಗ ಬಂದ್ರೂ ಕಿಚನ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಏನಾದರೂ ನಾವು ಪಾತ್ರೆಗಳನ್ನ ತೊಳೆದ್ರೆ ಅದೊಂದು ಟಬ್ಬಲ್ಲಿ ಇಟ್ಟಿರ್ತೀನಿ, ಅದು ಬಿಟ್ಟರೆ ಅಡುಗೆ ಏನಾದರೂ ಇದ್ದರೆ ಇಟ್ಟಿರ್ತೀನಿ ಅಷ್ಟೇ. ನೋಡ್ಬೋದು ಸುತ್ತ ಕಬೋರ್ಡ್ಸ್ ಇರೋದ್ರಿಂದ ನನಗೆ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಹೊರಗಡೆ ಹೋಗಬೇಕು, ಲೇಟ್ ಆಗಿದೆ, ಬಟ್ ಪರವಾಗಿಲ್ಲ. ಇವತ್ತು ಸ್ಯಾರಿ ಶಾಪಿಂಗ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಗೊತ್ತಿರೋ ಶಾಪ್ಗೆ ಹೋಗೋದ್ರಿಂದ ನಮಗೆ ಕ್ವಿಕ್ಕಾಗಿ ಅವರು ನಮಗೆ ಯಾವ ಥರ ಸ್ಯಾರೀಸ್ ಬೇಕು ಅದೆಲ್ಲ ಕ್ವಿಕ್ಕಾಗೇ ಕೊಡ್ತಾರೆ. ಸೊ ಅದೇನು ತುಂಬ ಟೈಮ್ ಹಿಡಿಯಲ್ಲ ನಮಗೆ. ಹಾಗಾಗಿ ಇವಾಗ ಸ್ಯಾರಿ ಶಾಪಿಂಗಿಗೆ ರೆಡಿಯಾಗಿ ಹೊರಡಬೇಕು. ಚಿಮ್ನಿ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ. ಆಯಿಲಿನೆಸ್ ಎಲ್ಲ ಸ್ವಲ್ಪ ಇತ್ತು, ಅದು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಕಿಚನ್ ಕ್ಲೀನ್ ಆಯಿತು. ಮನೆ ಕೂಡ ಅಷ್ಟೇ ನಾಳೆ ನೀಟಾಗಿ ಕ್ಲೀನ್ ಮಾಡಿಸ್ಕೊಳ್ತೀನಿ.
ಅದಾದಮೇಲೆ ನೆಕ್ಸ್ಟು ಹಬ್ಬದ ಬ್ಲಾಗ್ಸ್ ಎಲ್ಲ ಬರುತ್ತೆ, ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ, ಸ್ಯಾರಿ ಶಾಪಿಂಗ್ದೆಲ್ಲ. ಇನ್ನು ಬೇರೆದೆಲ್ಲ ನೆಕ್ಸ್ಟ್ ಬ್ಲಾಗ್ಸ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಇವಾಗ ಟೈಮ್ ಆಗಿದೆ, ಸ್ಯಾರಿ ಶಾಪಿಂಗಿಗೆ ಹೊಡೋಣ. ನಾನು ಸ್ಯಾರಿ ತೊಗೊಳ್ಳೋಕ್ಕಿಂತ ಮುಂಚೆನೇ ಒಂದಷ್ಟು ಶಾರ್ಟ್ ಲಿಸ್ಟ್ನ ಮಾಡಿರ್ತೀನಿ. ಯಾವ ಥರ ಕಲರಲ್ಲಿ ತೊಗೊಬೇಕು, ಯಾವ ರೀತಿ ಪ್ಯಾಟ್ರನ್ ಇರಬೇಕು, ಅಥವಾ ಮೆಟೀರಿಯಲ್ ಹೇಗಿರಬೇಕು ಅನ್ನೋದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿರ್ತೀನಿ. ಸೊ ಹಂಗಾಗಿ ನಾನು ಶಾಪ್ಗೆ ಹೋದ ತಕ್ಷಣ ಅವ್ರಿಗೆ ನಾನು ಕಲರ್ ಆಗಿರ್ಬೋದು ಅಥವಾ ಪ್ಯಾಟ್ರನ್ಸ್ ಆಗಿರ್ಬೋದು ಹೇಳಿದ ತಕ್ಷಣ ನಮಗೆ ಅವರು ತೋರಿಸ್ತಾರೆ. ಅಥವಾ ಹೊಸ್ದಾಗಿ ಯಾವುದಾದ್ರು ಬಂದಿದ್ದರೆ ಅದನ್ನು ಕೂಡ ನಮಗೆ ಅವರು ತೋರಿಸ್ತಾರೆ. ನಾವು ಅದರಲ್ಲಿ ಚೂಸ್ ಮಾಡಿ ತೊಗೋಬೋದು. ಪ್ರೈಸ್ ಕೂಡ ಅಷ್ಟೇ, ನಾನೇನು ಮಾಡ್ತೀನಿ, ನಾವು ಮುಂಚೆ ಎಲ್ಲ ತೆಗೆಸ್ಬಿಟ್ಟು ಅದು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ನಾನು ಅಲ್ಲಿ ನನಗೆ ವಾದ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಪ್ರೈಸ್ ಕೂಡ ಅವ್ರಿಗೆ ಹೇಳ್ತೀನಿ, ಈ ಥರ 2000 ಈ ಥರ ರೇಂಜಲ್ಲಿ ಇರಬೇಕು, ಮೆಟೀರಿಯಲ್ ಚೆನ್ನಾಗಿರಬೇಕು ಅಂದಾಗ ಅವರು ಬಟ್ಟೆ ಬಗ್ಗೆನೂ ಕೂಡ ನನಗೆ ಶ್ಯೂರಿಟಿ ಕೊಡ್ತಾರೆ. ಸೊ ಹಂಗಾಗಿ ನಾನು ಈ ಶಾಪಲ್ಲೇ ಯಾವಾಗಲೂ ತೊಗೊಳ್ಳೋದು. ಆ ಕ್ವಾಲಿಟಿ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ, ಜೊತೆಗೆ ಪ್ರೈಸ್ ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ ನಮಗೆ. ನನಗನ್ಸೋದು ಸ್ಯಾರೀಸ್ಗೆಲ್ಲ ತುಂಬ ಬಜೆಟ್ನ ನಾವು ಇನ್ವೆಸ್ಟ್ ಮಾಡಬಾರ್ದು. ಯಾಕಂತ ಅಂದರೆ ಒಂದು ಸಲ ನಾವು ಇಷ್ಟಪಟ್ಟು ತೊಗೊಂಡು ವೇರ್ ಮಾಡಾದಮೇಲೆ ಮತ್ತೆ ಅದನ್ನು ವೇರ್ ಮಾಡಬೇಕು ಅಂತ ಅನಿಸಲ್ಲ. ನೆಕ್ಸ್ಟ್ ಇಯರ್ ನಾವು ಕಾಯ್ತೀವಿ, ಅಥವಾ ನೆಕ್ಸ್ಟ್ ಬೇರೆ ಯಾವ್ದಾರ ಫೆಸ್ಟಿವಲ್ಗೆ ಕಾಯ್ತೀವಿ, ಆಲ್ರೆಡಿ ವೇರ್ ಮಾಡಿದೆ, ನನ್ನ ಹತ್ರ ಫೋಟೋ ಇದೆ, ಆ ಥರ ಎಲ್ಲ ನಮಗೆ ಫೀಲ್ ಕೊಡುತ್ತೆ. ಸೊ ಹಂಗಾಗಿ ನಾವು ಜಾಸ್ತಿ ಬಜೆಟ್ ಹಾಕಿ ನಾವು ಸ್ಯಾರೀಸ್ನ ತೊಗೊಳೋದಕ್ಕೆ ಹೋಗಬಾರ್ದು. ನೆಕ್ಸ್ಟು ನಾನು ಅಲ್ಲೆಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ನಮ್ಮ ಶಾಪ್ ಹತ್ರ ಬಂದ್ವಿ. ನಮ್ಮ ಶಾಪ್ ಬಂದು ಎಕ್ಸ್ಪ್ರೆಷನ್ ಅಂದ್ಬಿಟ್ಟು ಹನುಮಂತ ನಗರ 50 ಫೀಟ್ ರೋಡಲ್ಲಿದೆ, PS ಕಾಲೇಜ್ ಹತ್ರ. ಇಲ್ಲಿ ನಿಮಗೆ ಎಲ್ಲ ಥರದ ಮೆನ್ಸ್ವೇರ್ ಸಿಗುತ್ತೆ. ಸೊ ನೀವು ಬಂದು ತೊಗೋಬೋದು. ಓಕೆ ಫ್ರೆಂಡ್ಸ್, ಇವಾಗ ಗೌರಿ ಹಬ್ಬದ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದು ಕಾಫಿ ಎಲ್ಲ ಕುಡಿದು ರಿಲ್ಯಾಕ್ಸ್ ಮಾಡಿ ಒಂದು ರೌಂಡ್ ಏನೇನು ತೊಗೊಂಡು ಬಂದಿದ್ವಿ ಎಲ್ಲ ನಮಗೆ ಗೊತ್ತಲ್ವ, ಹೆಣ್ಮಕ್ಳು ಹೇಗೆ ತಂದ ತಕ್ಷಣ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಾಯಿತು. ನಿಮಗೂ ಕೂಡ ನಾವು ಯಾವುದೆಲ್ಲ ಸ್ಯಾರೀಸ್ನ ತೊಗೊಂಡಿದ್ದೀನಿ, ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಅಂಡ್ ನಾನು ತೊಗೊಂಡಿರೋ ಫಸ್ಟ್ ಸ್ಯಾರಿ ಬಂದು ಒಂದು ವರ್ಕ್ ಸ್ಯಾರಿ ತೊಗೋಬೇಕು ಅಂತ ನನಗೆ ಐಡಿಯಾ ಇತ್ತು. ಅದರಲ್ಲಿ ನನಗೆ ಸಿಂಪಲ್ ಇರಬೇಕಿತ್ತು ಮತ್ತು ಮೆಟೀರಿಯಲ್ ಸಾಫ್ಟಾಗಿ ಡಿಫ್ರೆಂಟ್ ಆಗಿರಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಚೂಸ್ ಮಾಡಿದ ಸ್ಯಾರಿ ಇದು. ಆ್ಯಂಡ್ ಇದು ಸ್ವಲ್ಪ ಆರ್ಗೆನ್ಸಾ ಅಲ್ಲ ಅಂತ ಹೇಳಿದ್ರು, ಬಟ್ ಅದೇ ಥರ ಬರುತ್ತೆ ಮೆಟೀರಿಯಲ್ಲು. ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ತುಂಬಾ ಆಪ್ಷನ್ ತುಂಬಾ ಚೆನ್ನಾಗಿತ್ತು. ನನಗೆ ಕನ್ಫ್ಯೂಸ್ ಕೂಡ ಆದೆ, ಬಟ್ ಇದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅಲ್ಲಿರೋರೆಲ್ಲ ಜಾಸ್ತಿ ಸೆಲೆಕ್ಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಈ ಸಿಲ್ವರ್ ಜರಿ ಇರೋ ಸ್ಯಾರಿ ಕೂಡ ನನ್ನ ಹತ್ರ ಇರಲಿಲ್ಲ ಆ್ಯಂಡ್ ಸಿಂಪಲ್ ಆಗಿ ಬೇಕಿತ್ತು ನನಗೆ. ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಫಸ್ಟ್ ತೊಗೊಂಡೆ. ಇದು ಬಂದು ನನಗೆ 1200 ಅಷ್ಟೇ. ಇದು ನೀಟಾಗೆಲ್ಲ ಫೋಲ್ಡ್ ಮಾಡಬೇಕು. ಇವಾಗಷ್ಟೇ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿದ್ವಿ, ಚೆನ್ನಾಗಿದೆ ಮೆಟೀರಿಯಲ್ ಅಂದ್ಬಿಟ್ಟು. ಕೂತ್ಕೊಳ್ಳುತ್ತೆ ಸ್ಯಾರಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇದು ನನ್ನ ಫಸ್ಟ್ ಸ್ಯಾರಿ, 1200 ರುಪೀಸ್. ಆ್ಯಂಡ್ ಇದು ಸೆಕೆಂಡ್ ಸ್ಯಾರಿ, ಅಮ್ಮ ತೊಗೊಂಡ್ರು ಸ್ಯಾರಿ. ಇದು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು. ಅವರು ಕಲರ್ ಇರೋದ್ರಿಂದ ಈ ಕಲರ್ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ಅವ್ರಿಗೆ ಅನ್ನಿಸ್ತು. ಆ್ಯಕ್ಚುಲಿ ನನ್ನ ವೈನ್ ಕಲರ್ ನಂಗೆ ತುಂಬ ಇಷ್ಟ, ಈ ಥರ ವೈನ್ ಕಲರು ಪರ್ಪಲಿಶು. ಬಟ್ ಆಲ್ರೆಡಿ ಐ ಹ್ಯಾವ್ ದಿಸ್ ಕಲರ್. ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಣ ಅಂದ್ಬಿಟ್ಟು ಬೇರೆ ಕಲರ್ ತೊಗೊಂಡೆ. ಅವರು ಈ ಕಲರ್ನ ಚೂಸ್ ಮಾಡಿಕೊಂಡ್ರು. ಈ ಸ್ಯಾರಿ ಬಂದು 1000 ರುಪೀಸು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆದಷ್ಟು ನಾವು ಸಿಲ್ಕ್ ಸ್ಯಾರೀಸ್ ಎಲ್ಲ 2000 ಒಳಗಡೆ ತೊಗೊಳಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಆ್ಯಂಡ್ ಮದುವೆ ಸ್ಯಾರೀಸ್ ಎಲ್ಲ ಒಂದೊಂದು ಸಲ ಉಟ್ಟ ಮೇಲೆ ನಾವು ಸೀರೆನೇ ಅದನ್ನು ಯೂಸ್ ಮಾಡಿಲ್ಲ, ಹಾಳಾಗುತ್ತೆ ಅಂತ ಒಂದು ಭಯ, ಹಂಗಾಗಿ ಹೆವಿ ಇರುತ್ತೆ ಅನ್ನೋದೊಂದು ಭಯ. ಸೊ ಅದಕ್ಕೋಸ್ಕರ ಬೆಟರ್ ಆಪ್ಷನ್ ಅಂದರೆ ನಾವು 2000 ಒಳಗಡೆ ಈ ಥರ ಸಾಫ್ಟ್ ಸಿಲ್ಕ್ ಇರೋಂಥ ಸ್ಯಾರೀಸ್ನ ತೊಗೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಲುಕ್ಕಿಂಗ್ ಆಗು ಕೂಡ ಕಾಣಿಸುತ್ತೆ ನಮಗೆ. ಆ್ಯಂಡ್ ಈ ಸ್ಯಾರಿ ಕೂಡ ನನಗೇನೆ ತೊಗೊಂಡಿದ್ದು. ಇದು ಅಮ್ಮ ಕೊಡಿಸಿದ್ದು, ಅಂದರೆ ನಮ್ಮ ಅತ್ತೆ ಕೊಡಿಸಿದ ಸ್ಯಾರಿ ಇದು. ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಹೇಗೆ ಕೊಡಿಸ್ತಾರೆ, ಈ ವರ್ಷ ಕೂಡ ಅದೇ ರೀತಿ ಕೊಡಿಸಿದ್ರು. ಇದು ಲಾಸ್ಟ್ ಟೈಮ್ ನಾನು ಹೋದಾಗ ಅದೇ ಶಾಪಲ್ಲಿ ಈ ಕಲರ್ನ ನಾನು ಚೂಸ್ ಮಾಡಿದ್ದೆ, ಬಟ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಬೇರೆ ಸೀರೆನ ತೊಗೊಂಡು ಬಂದೆ. ಈ ಸಲ ಹೋದಾಗ ಸೇಮ್ ಪೀಸ್ 2 ಪೀಸ್ ಸಿಕ್ತು, ಬಟ್ ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಬಾರ್ಡರು.
ಆ್ಯಂಡ್ ಈಗ ತುಂಬ ಎಲಿಗೆಂಟ್ ಆಗಿತ್ತು, ಡಬಲ್ ಶೇಡ್ ಕೂಡ ಇತ್ತು. ನಂಗೆ ತುಂಬ ಫಸ್ಟ್ ಚೂಸ್ ಮಾಡಿಬಿಟ್ಟೆ ಹೋದ ತಕ್ಷಣ ಇದು ತುಂಬ ಇಷ್ಟ ಆಗಿ ಎತ್ತಿಡಿಸ್ಬಿಟ್ಟಿದೆ. ಸೊ ಇದು ಕೂಡ ಅಷ್ಟೇ 1000 rupees ಅಷ್ಟೇ. ಯಾಕಂತಂದರೆ ನಾನು ಈ ಮೆಟೀರಿಯಲ್ನ ತೊಗೊಂಡು ವಾಷಬಲ್ ಕೂಡ ಇದೆ, ಇದು ಡ್ರೈ ಕ್ಲೀನಿಂಗ್ ಕೊಡಬೇಕು ಅಂತ ಏನಿಲ್ಲ. ಆಲ್ರೆಡಿ ನಾನು ಇದರಲ್ಲೇ ನಾನು ತೊಗೊಂಡು ವಾಶ್ ಮಾಡಿಸಿದ್ದೀನಿ, ಒಂಚೂರು ಸೊಕ್ಕಾಗಲ್ಲ ಏನಿಲ್ಲ, ಮತ್ತು ಕಲರ್ ಕೂಡ ಹಾಳಾಗಲ್ಲ. ಸೊ ಹಂಗಾಗಿ ನಾನು ಚೂಸ್ ಮಾಡಿದೆ ಈ ಸಲ ತೊಗೊಂಡ್ಬಿಡೋಣ, ಮತ್ತೆ ಬಂದರೆ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ಈ ಕಲರ್ನ ತೊಗೊಂಡೆ. ಇದು ಕೂಡ 1000 rupees ಅಷ್ಟೇ. ಐ ಥಿಂಕ್ ಈ ಮೆಟೀರಿಯಲ್ಗೆ ತುಂಬಾ ವರ್ತ್ ಅನ್ನಿಸ್ತು. ಆ್ಯಕ್ಚುಲಿ ನಾವು ಬೇರೆ ಕಡೆ ಚಿಕ್ಕಪೇಟೆ ಆ ಕಡೆ ಹೋದ್ರೂ ಕೂಡ ಅಷ್ಟೇ, ಅವರು ತುಂಬ ಕಾಸ್ಟ್ಲಿ ಹೇಳ್ತಾರೆ. ಯಾರು ಗೊತ್ತಿರೋರು ಇದ್ರೆ ನಾವು ತೊಗೊಬೋದು, ಇಲ್ಲಾಂದರೆ ತೊಗೊಳೋದಕ್ಕೆ ಆಗಲ್ಲ. ಹಂಗಾಗಿ ವರ್ತ್ ಅನ್ನಿಸ್ತು, ಮತ್ತು ಕಲರ್ ಕೂಡ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕೂಡ ನಾನೇ ತಗೊಂಡೆ. ಆ್ಯಂಡ್ ಈ ಸ್ಯಾರಿ ಕೂಡ ಅಷ್ಟೇ, ತುಂಬ ಸಿಂಪಲ್ ಆಗು ಕೂಡ ಇದೆ, ಎಲಿಗೆಂಟ್ ಆಗು ಕೂಡ ಇದೆ. ಇದನ್ನ ಅಕ್ಕ ತಗೊಂಡ್ರು. ಅವರು ಬಾರ್ಡರ್ ಸೀರೆ ಎಲ್ಲ ಇವಾಗ ಅವ್ರದ್ದು ಗೃಹ ಪ್ರವೇಶ ಎಲ್ಲ ಆಗಿದ್ರಿಂದ ಸೊ 4-5 ಸೀರೆ ಅವರು ತಗೊಂಡಿದ್ರು. ಸೊ ಹಂಗಾಗಿ ಬಾರ್ಡರ್ ಸೀರೆ ಬೇಡ, ನನಗೆ ಸಿಂಪಲ್ ಬೇಕು, ಸಿಂಪಲ್ ಫಂಕ್ಷನ್ಸ್ಗಳಿಗೆ ಹಾಕೊಳ್ಳೋದ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಅವರು ಈ ಕಲರ್ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ಚೂಸ್ ಮಾಡಿದ್ರು. ಆ್ಯಂಡ್ ಈ ಸೀರೆ ಅಂತೂ ನನಗೆ ಫೈನಲ್ ಆಗಿ ಸಿಕ್ಕಿದ ಸ್ಯಾರಿ ತುಂಬಾ ಇಷ್ಟ ಆಯಿತು. ನನಗೆ ಈ ಥರ ಮೆಟೀರಿಯಲ್ ಇಷ್ಟ, ಈ ಕ್ವಾಲಿಟಿ ಮೆಟೀರಿಯಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇದು ನಮ್ಮ ಅಮ್ಮಂಗೆ ಇವರು ನಮ್ಮ ಅತ್ತೆ ಕೊಡಿಸಿದ್ದು, ಈ ಅಮ್ಮ ಕೊಡಿಸಿದ್ದು. ಆ್ಯಂಡ್ ಅವರಿಗೆ ಅದರಲ್ಲೇ ನಾನು ರೆಡ್ ಕಲರ್ ಒಂದು ಚೂಸ್ ಮಾಡಿದೆ, ಈ ಥರ ಆರೆಂಜ್ ಪೀಚ್ ಥರ ರೆಡ್ ಚೂಸ್ ಮಾಡಿದೆ. ಸೊ ಇಬ್ಬರು ಒಂದೇ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನು ಸ್ಯಾರಿ ಸೆಲೆಕ್ಟ್ ಮಾಡುವಾಗೆಲ್ಲನೂ ಇವರಿಬ್ರಿಗೂ ಸೇಮ್ ಚೂಸ್ ಮಾಡ್ತೀನಿ. ಯಾಕಂದರೆ ಇಬ್ಬರು ಕೂಡ ಸಿಂಪಲ್ ಸ್ಯಾರೀಸ್ನ ತುಂಬ ಲೈಕ್ ಮಾಡ್ತಾರೆ. ಬಾರ್ಡರ್ ಸ್ಯಾರಿ ಆಗಿರ್ಬೋದು ಅಥವಾ ವರ್ಕ್ ಸೀರೆ ಆಗಿರ್ಬೋದು, ಅದೆಲ್ಲ ಅವರು ಇಷ್ಟನೂ ಪಡಲ್ಲ, ಜಾಸ್ತಿ ಯೂಸು ಮಾಡಲ್ಲ. ಈ ಥರದ್ದು ಕೊಟ್ಟರೆ ಅವ್ರಿಗೆ ಕಂಫರ್ಟಬಲ್ ಆಗೂ ಇರುತ್ತೆ, ಮತ್ತು ಎಲ್ಲ ಕಡೆ ಆಲ್ಮೋಸ್ಟ್ ಹಾಕೊಂಡು ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಬ್ರಿಗೂ ಸೇಮ್ ಪೀಸಲ್ಲಿ ನಾನು ತೊಗೊಂಡೆ. ಆ್ಯಂಡ್ ಸ್ಯಾರಿ ಹಾಕೊಂಡ್ರೆ ನೋಡ್ಬೋದು, ನೀವು ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇದೆ. ನನಗೂ ಕೂಡ ಇಷ್ಟ ಆಯಿತು, ಬಟ್ ನಾನು ಆಲ್ರೆಡಿ 2 ಸ್ಯಾರಿ ತೊಗೊಂಡ್ಬಿಟ್ಟಿದೆ, ಹಂಗಾಗಿ ನಾನು ಇದನ್ನು ಚೂಸ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಈ ಸ್ಯಾರಿ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ತೊಗೊತೀನಿ. ನಂಗೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಕಲರ್ ಆಪ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು. ಒಂದ್ಸಲ ಹೋದ್ರೆ ಇದೇ ಥರ ನಾವೊಂದು 4-5 ಸೀರೆ ಎತ್ಕೊಂಡು ಬಂದ್ಬಿಡ್ತೀವಿ. ಯಾರ್ಯಾರಿಗೆ ಯಾವ್ದಾವ್ದು ಬೇಕು ಚೂಸ್ ಮಾಡ್ಕೊತೀವಿ. ಒಂದೊಂದು ಸೀರೆಗೂ ಒಂದೊಂದು ಅಂಗಡಿ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಹೋಗೋದಾಗಿರ್ಬೋದು, ಅದೆಲ್ಲ ನಾವು ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಇದಾಗಿತ್ತು ನಮ್ಮ ಗೌರಿ ಹಬ್ಬದ ಸ್ಯಾರಿ ಪರ್ಚೇಸಿಂಗ್ ಕಲೆಕ್ಷನ್ ಎಲ್ಲ. ಮಾರ್ನಿಂಗಿಂದ ನೀವು ವಿಡಿಯೋ ನೋಡಿದ್ದೀರಾ, ನಾವು ಕಿಚನೆಲ್ಲ ಹೇಗೆ ಕ್ಲೀನ್ ಮಾಡಿಕೊಂಡೆ. ಆಲ್ರೆಡಿ ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ, ಬಟ್ ನಾನು ಯಾವ ರೀತಿ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಗೌರಿ ಹಬ್ಬದ ಸ್ಯಾರಿ ಶಾಪಿಂಗ್ ಎಲ್ಲ ನೋಡಿದ್ರಿ. ಇದಾದ್ಮೇಲೆ ನನ್ನ ಹಸ್ಬೆಂಡ್ ಒಂದಷ್ಟು ಬ್ಯಾಗ್ ಕಲೆಕ್ಷನ್ಸ್ನ ಕಳಿಸ್ಕೊಟ್ಟಿದ್ರು. ಸೊ ಇದರಲ್ಲಿ ನೀನು ಯಾವ್ದು ಬೇಕು ಚೂಸ್ ಮಾಡ್ಕೊ ಅಂದ್ಬಿಟ್ಟು ನನಗೆಲ್ಲ ವೆರೈಟೀಸು ಇಷ್ಟ ಆಯಿತು. ಸೊ ಎಲ್ಲ ನಾನೇ ಇಟ್ಕೊಳ್ತೀನಿ, ಅಕ್ಕಂಗೆ 1-2 ಕೊಡ್ತೀನಿ ಅಂತ ಹೇಳಿದೆ. ಸೊ ನಿಮಗೂ ಕೂಡ ಈ ಬ್ಯಾಗ್ನ ಶೇರ್ ಮಾಡೋಣ, ಹೇಗಿದೆ ಬ್ಯಾಗ್ ಕಲೆಕ್ಷನ್ ಅಂತ ಶೇರ್ ಮಾಡೋಣ ಅಂದ್ಬಿಟ್ಟು. ಫಸ್ಟ್ ಬ್ಯಾಗ್ ಬಂದು ಇದು ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಕ್ಯೂಟಾಗಿದೆ. ಇದು ಎತ್ನಿಕ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನು ಇದು ಯಾವುದನ್ನು ಅನ್ಪ್ಯಾಕ್ ಕೂಡ ಮಾಡಿಲ್ಲ, ಎಲ್ಲ ಹಂಗೆ ಡಂಪ್ ಮಾಡಿದ್ದಾರೆ. ಸೊ ಎಲ್ಲ ಹಂಗೆ ಇದೆ. ಈ ಸೈಜ್ ನನಗೆ ಬ್ಯಾಗ್ ಬೇಕಿತ್ತು. ಆ್ಯಕ್ಚುಲಿ ನನಗೆ ಎಲ್ಲ ಬಿಗ್ ಸೈಜ್ ಬ್ಯಾಗ್ಸೇ ಜಾಸ್ತಿ ನನ್ನ ಹತ್ರ ಇರೋದು. ಅದು ಬಿಟ್ಟರೆ ನಾರ್ಮಲ್ ಸ್ಲಿಂಗ್ ಬ್ಯಾಗ್ಸ್ ಥರ ಇದೆ. ಇದು ಚೆನ್ನಾಗಿದೆ ಕ್ವಾಲಿಟಿ ಅಂತ, ಓಪ್ಲೆಸ್ ಕ್ವಾಲಿಟಿ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವ್ರ ಫ್ರೆಂಡ್ ಯಾರೋ ಶಾಪ್ನ ಓಪನ್ ಮಾಡಿದ್ದಾರೆ ಅಂದ್ಬಿಟ್ಟು ಸಮ್ ವೆರೈಟೀಸ್ನ ತೋರಿಸಿದ್ರು. ನಾನು ಟೋಟ್ ಬ್ಯಾಗ್ ಬೇಕು ಅಂತ ಹೇಳಿದೆ, ಅದ್ರ ಜೊತೆ ಈ ಬ್ಯಾಗ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಹ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಫಸ್ಟ್ ಬ್ಯಾಗ್. ಆ್ಯಂಡ್ ಇದು ಸೆಕೆಂಡ್ ಬ್ಯಾಗ್. ಇದು ಕೂಡ ಲೆದರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡಲ್ ಕೂಡ ಅಷ್ಟೇ ಈ ಥರ ಬೆಲ್ಟ್ ಟೈಪ್ ಕೊಟ್ಟಿದ್ದಾರೆ. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಕಾಯಿನ್ ಪೌಚ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಎಲಿಗೆಂಟ್ ಆಗಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಅನುಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಮಗಳು ಅನು ಬೇಕು ಅಂತ ಹೇಳಿದ್ದು, ಈ ಟೈಪ್ ಬ್ಯಾಗ್ ಬೇಕು ಅಂತ. ಸೊ ಅವಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥರ್ಡ್ ಬ್ಯಾಗ್ ಬಂದು ಇದು ನಾನೇ ಚೂಸ್ ಮಾಡಿದ್ದೆ ಕಲರು, ಬಟ್ ಅದು ಸ್ವಲ್ಪ ಲೈಟ್ ಕಲರ್ ಇತ್ತು. ಇದು ಸ್ವಲ್ಪ ಡಾರ್ಕ್ ಶೇಡ್ ಥರ ಕಾಣ್ತಿದೆ, ಬಟ್ ಇಟ್ಸ್ ಓಕೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಊರಿಗೆಲ್ಲ ನಾವು ತುಂಬ ಹೋಗ್ತಾ ಇರ್ತೀವಿ, ಹೊರಗಡೆ ತುಂಬ ಹೋಗ್ತಾ ಇರ್ತೀನಿ. ನಾನು ಎಲ್ಲನೂ ಕೂಡ ನನ್ನ ಬ್ಯಾಗಲ್ಲಿ ಇಟ್ಕೊಂಡೇ ಹೋಗೋದು. ಮೈಯನ್ಗೆ ಏನು ಬೇಕು, ನನಗೇನು ಬೇಕು ಪರ್ಟಿಕ್ಯುಲರ್ ಆಗಿರ್ತೀನಿ ಕೆಲವೊಂದು ವಿಷಯದಲ್ಲಿ. ಸೊ ಹಾಗಾಗಿ ನಾನು ಟೋಟ್ ಬ್ಯಾಗ್ಸ್ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಹಂಗಾಗಿ ಈ ಬಿಗ್ ಸೈಜ್ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ಅದರಲ್ಲೇ ಟೋಟಲೇನೆ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಟ್ರೆಂಡಿಂಗಲ್ಲಿ ಇತ್ತು ಸ್ವಲ್ಪ ದಿನದಿಂದ. ಆ್ಯಕ್ಚುಲಿ ನಾನು ಇದು ಕೂಡ ಪರ್ಚೇಸ್ ಮಾಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಇಷ್ಟ ಆಗಿ. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಎಲಾಸ್ಟಿಕ್ ಥರ ಬರುತ್ತಲ್ಲ, ಸೊ ಆ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೈಜ್ ಕೂಡ ನನಗೆ ಮಿನಿಮಲ್ ಆಗಿ ಚೆನ್ನಾಗಿದೆ ಅನಿಸುತ್ತೆ, ಒಂದು ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಹೋದಾಗ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಅದರಲ್ಲೇ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಸಮ್ ಡೇಸಿಂದ. ಸೊ ಹಂಗಾಗಿ ಇದೊಂದು ಪರ್ಚೇಸ್ ಮಾಡಿದೆ. ಇದು ತುಂಬಾ ಚೆನ್ನಾಗಿದೆ, ಸ್ಪೇಸ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಒಂದು ಲ್ಯಾಪ್ಟಾಪ್ ಕ್ಲೋಜರ್ ಕೂಡ ಕೊಟ್ಟಿದ್ದಾರೆ. ಈ ಒಳಗಡೆ ನೋಡ್ಬೋದು ನೀವು, ಈ ಥರ ಏನಾದರೂ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ಬೋದು, ಲ್ಯಾಪ್ಟಾಪ್ ಎಲ್ಲ, ಮತ್ತು ಒಂದು ಸ್ಲಿಂಗ್ಗೆ, ಬ್ಯಾಗಿಗೆ ಒಂದು ಬೆಲ್ಟ್ ಕೂಡ ಇದೆ ಸ್ಲಿಂಗಿಗೆ ಅಂದ್ಬಿಟ್ಟು. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲೇ ಇದು ಫ್ಲೋರಲ್ ಪ್ರಿಂಟ್ ವೈಟ್ ಆ್ಯಂಡ್ ಬ್ಲ್ಯಾಕು. ಸೊ ಇದನ್ನು ಅಕ್ಕ ನಾನು ತೊಗೊತೀನಿ ಅಂತ ಹೇಳಿದ್ದಾರೆ, ಸೊ ಅವರು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಸೇಮ್ ಅದೇ ಇದೆ ಬ್ಯಾಗು, ಅದೇ ಥರ ಪ್ಯಾಟ್ರನ್ನು. ಸೊ ಇಲ್ಲಿ ಮಾತ್ರ ಪ್ರಿಂಟ್ ಮಾತ್ರ ಬೇರೆ ಇದೆ, ನೋಡ್ಬೋದು, ಪ್ರಿಂಟ್ ಮಾತ್ರ ಬೇರೆ ಇದೆ. ಸೊ ಕ್ವಾಲಿಟಿ ಎಲ್ಲ ಸೇಮ್ ಇದೆ. ಇದಿಷ್ಟು ಬ್ಯಾಗ್ಸ್ನ ನನ್ನ ಹಸ್ಬೆಂಡ್ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಬೇಕು ಚೂಸ್ ಮಾಡ್ಕೊ ಅಂದ್ಬಿಟ್ಟು. ಸೊ ರಿಟರ್ನ್ ಮಾಡೋದು ಬೇಡ ಅಂದ್ಬಿಟ್ಟು ಇದು ಅಕ್ಕಂಗೆ ಕೊಟ್ಬಿಟ್ಟು ನಾನು 3 ಬ್ಯಾಗ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಬ್ಯಾಗ್ಸ್ ಅಂತ ಕಮೆಂಟ್ ಮಾಡಿ. ಪ್ರೈಸ್ ಕೂಡ ತುಂಬ ಕಮ್ಮಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕ್ ಆಗಿರ್ಬೋದು, ಅಥವಾ ಅವ್ರದ್ದು ಶಾಪ್ ಅಡ್ರೆಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಯಾವ್ದಾದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಗೌರಿ ಗಣೇಶ ಹಬ್ಬಕ್ಕೆ ನಾನು ಹೇಗೆಲ್ಲ ಮನೇನ ಕ್ಲೀನ್ ಮಾಡಿಕೊಂಡೆ, ಹಾಗೆ ಶಾಪಿಂಗ್ ಹೇಗೆ ಮಾಡಿದೆ. ಆ್ಯಂಡ್ ನನಗೆ ಸರ್ಪ್ರೈಸಿಂಗ್ ಆಗಿ ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಅದು ಕೂಡ ನನಗೆ ಹಬ್ಬದ ಟೈಮಲ್ಲೇ ಸಿಕ್ತು. ನನಗೆ ತುಂಬಾ ಇಷ್ಟ ಆಯಿತು ಕಲೆಕ್ಷನ್ ಅಂತ ಹೇಳ್ಬೋದು. ನಿಮಗೆ ಸ್ಯಾರಿ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಈ ವಿಡಿಯೋ ಬಗ್ಗೆ ಯಾವುದೇ ಕ್ವಶನ್ಸ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ಆದಷ್ಟು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಗ್ ಬಗ್ಗೆನೂ ಅಷ್ಟೇ, ಶಾಪ್ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.